ಇನ್ನು ಕೆಲವೊಂದು ಜನ ಅದಾರ್ರಿ, ನೋಡಿದ ತಕ್ಷಣ ಅಯ್ಯೋ ಎಷ್ಟು ಕ್ಯೂಟ್ ಇದೆಯಾ. ನನಗೆ ಅವಾಗ ಒಂದ್ಸತಿ ಡೌಟ್ ಬಂದು ಹೋಗ್ತೀರಿ, ನಾ ಮನುಷ್ಯನೋ ಆ್ಯಂಡ್ ಟೆಡಿ ಬೇಯರ್ ಇದ್ದೀನೋ ಅಂತ. ನಮಸ್ಕಾರ ರೀ ಎಲ್ರಿಗೂ. ನನ್ನ ನೋಡಿದ ತಕ್ಷಣ ಜನ ಒಂದೇ ಪ್ರಶ್ನೆ ಕೇಳ್ತಾರೆ, ಅಣ್ಣ ನಿಮ್ಮ ವಯಸ್ಸು ಎಷ್ಟು? ನಾನು ಹೇಳ್ತೀನಿ 19 ವರ್ಷ ಅಂತ. ಅವ್ರು ಕೂಡ್ಲೆ ಅವು ಇನ್ನ ಕಂಪ್ಯೂಟರ್ ಲ್ಯಾಪ್ಟಾಪ್ ಸರ್ವರ್ ಬಿಸಿ ಅಂತ ಇನ್ನ ಲೇಟ್ ಆತಗ್ರಿ. ಇವ್ರದ್ದು ಹಂಗಿಲ್ಲ, ಸಡನ್ಲಿ ಇನ್ನೊಂದು ಕ್ವಶನ್ ರೆಡಿನೇ. ಸುಳ್ಳು ಹೇಳ್ಬೇಡ್ರಿ. ನನಗೆ ಅನ್ಸತ್ತದ ನನ್ನ ಆಧಾರ್ ಕಾರ್ಡ್ಕಿಂತ ಇವ್ರ ಕಣ್ಣ ಮೇಲೆ ಎಷ್ಟು ನಂಬಿಕೆ ಅದಲ್ಲಂತ. ಮತ್ತೆ ಇನ್ನೊಂದು ಮಿನಿ ಸೆಕೆಂಡ್ದ ಮತ್ತೆ ಇನ್ನೊಂದು ಪ್ರಶ್ನೆ ಬಂತೇರಿ, ನೀವು ಯಾವ ಕ್ಲಾಸ್ ಓದ್ತಿದ್ದೀರಾ? ನಾನು ಹೇಳ್ದೆ ಓದೋದು ಮುಗಿದಿದೆ, ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ದೆ. ಅಯ್ಯೋ ನಿಜಾನಾ ಅಂತ ಕೇಳಿದ್ರಿ. ಹಿಂಗೆ ಒಂದಿನ ಬಸ್ನಾಗ ಹೊಲತ್ತಿದ್ರಿ, ಬಸ್ ಕಂಡಕ್ಟರ್ ಬಂದ, ಆಧಾರ್ ಕಾರ್ಡ್ ಟಿಕೆಟ್ ತೊಗೊಂಡು ಹಾಪ್ ಆಗ್ಯಾನೋ ಗೊತ್ತಿಲ್ಲ, ಸರ್ ಹಾಫ್ ಟಿಕೆಟ್ ಕೊಡ್ಲೇನ್ರಿ ಅಂತ ಕೇಳ್ದ. ನಾನು ಹೇಳ್ದೆ ಟಿಕೆಟ್ ಹಾಪ್ ಆಗ್ಬೋದು ಸರ್, ನನ್ನ ಆಧಾರ್ ಕಾರ್ಡ್ ಡೇಟಾ ಬರ್ತ ನನ್ನ ವಯಸ್ಸು ಸತ್ತರೂ ಹಾಪ್ ಆಗಲ್ಲ, ಒಂದು ಫುಲ್ ಟಿಕೆಟ್ ಕೊಡ್ರಿ ಅಂತ ನಾನು ಹೇಳ್ದೆ. ಅವಾಗೇ ಗೊತ್ತೈತಿ ನಂಗೂ, ನಾನು ಬಸ್ನಾಗ ಹಾಫ್ ಟಿಕೆಟ್ ಮೇಲೆ ಓಡಾಡ್ಬೋದಲ್ಲ, 50% ಡಿಸ್ಕೌಂಟ್ ಮೇಲೆ ಸುತ್ತಾಡ್ಬೋದಲ್ಲ ಅಂತ. ಇನ್ನು ಕೆಲವೊಂದು ಜನ ಅದಾರ್ರಿ, ನೋಡಿದ ತಕ್ಷಣ ಅಯ್ಯೋ ಎಷ್ಟು ಕ್ಯೂಟ್ ಇದೆಯಾ. ನನಗೆ ಅವಾಗ ಒಂದ್ಸತಿ ಡೌಟ್ ಬಂದು ಹೋಗ್ತೀರಿ, ನಾ ಮನುಷ್ಯನೋ ಆ್ಯಂಡ್ ಟೆಡಿ ಬೇಯರ್ ಇದ್ದೀನೋ ಅಂತ. ಹಿಂಗೆ ಒಂದ್ಸತಿ ದುಕಾನ್ಗೆ ಹೋಗಿದ್ದೀರ, ಅಲ್ಲಿ ಸೆಕೆಂಡ್ ಇಯರ್ ಹುಡುಗಮ್ಮ ದಿನ ನಮ್ಮ ಎದರ ಕಾಲೇಜ್ ಬ್ಯಾಗ್ ಹಾಕೊಂಡು ಹೋಗ್ತಾನ, ಅವ ಕುಂತಾನ ಏನ್ ಬೇಕು ಮಗ ಅಂತ ಕೇಳ್ತಾನ. ನಾಂದ ಫಸ್ಟ್ ನನಗೆ ಅಣ್ಣನು, ಆಮೇಲೆ ನನ್ನ ಸಾಮಾನು ಕೊಡು, ನನ್ಗೆ ಎರಕೆ ಮಾಡಂದ್ರಿ. ಇನ್ನು ಕೆಲವೊಬ್ಬರು ಜನ ನನಗೆ ತುಂಬಾ ಪ್ರೀತಿಯಿಂದ ಕೇಳ್ತಾರೆ, ನಿಮಗೆ ಯಾವ ರೀತಿ ಆದರೂ ನಮ್ಮ ಹೆಲ್ಪ್ ಸಹಾಯ ಬೇಕಾ ಅಂತ. ನಾ ಅವ್ರಿಗೆ ಒಂದೇ ಪ್ರಶ್ನೆ ಹೇಳ್ತೀನಿ ರೀ, ಸಹಾಯ ಬೇಕು ನಿಜ, ಆದರೆ ಮೊದಲು ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಜ ರೀ, ಇವತ್ತಿನ ಕಾಲದಾಗ ಒಂದು ಸಬ್ಸ್ಕ್ರೈಬ್ ಕೂಡ ಒಂದು ದೊಡ್ಡ ಸಹಾಯ. ಇನ್ನು ಕೆಲವೊಬ್ಬರು ನಾ ನೋಡಿದ ತಕ್ಷಣ ತೀರ್ಪು ಕೊಟ್ಟು ಬಿಡ್ತಾರೆ. ಅವ್ರು ಏನ್ರಿ ಸರ್ಜನ್ ಡಾಕ್ಟರ್ ಇದ್ದಂಗ, ಅವ್ರು ಮರಕ ಜೊತಾಡು, ದಿನ ಅದು ವಾಕಿಂಗ್ ಮಾಡು, ಕಾಂಪ್ಲೇನ್ ಕುಡಿ, ಚಹಾ ಕುಡಿಯೋದು ಬಿಡು. ನಂಗೆ ಗೊತ್ತಿರಲ್ಲ, ನಂಗೆಲ್ಲ ಗೊತ್ತಿರ್ತಗ್ರಿ, ಎಲ್ಲ ಮಾಡಿ ಸೋತೆ ಬಿಟ್ಟಿರ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ. ಇವ್ರು ತೀರ್ಪು ಕೊಡ್ತಾರೆ ಮತ್ತೆ ಅವರೇ ಒಂದು ವಿಡಿಯೋ ನೋಡ್ರು ಅಂದ್ರೆ ಹೇಳ್ತಾರೆ, ಹೋಲ್ ಬಿಡು ನಿಂಬಲ್ಲಿ ಟ್ಯಾಲೆಂಟ್ ಅದ ಪಕ್ಕ ಬೆಳಿತಂತ. ಅಲ್ಲ ಕಾಂಪ್ಲೇನ್ ಕುಡಿದ್ರೆ ಬೆಳೆಯೋಗಿ, ನಾ ಟ್ಯಾಲೆಂಟ್ ಇದ್ರೆ ಬೆಳಿತೀನಿ. ಇದೇ ರೀತಿ ವಿಡಿಯೋಗಳು ಬರ್ತಾ ಇರ್ತವೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಕೂಡ ಒಂದು ದೊಡ್ಡ ಸಹಾಯ, ಸೀದಾ ಸ್ವರ್ಗ ಎಂಟ್ರಿ. ಇನ್ನೊಂದು ಬೆನಿಫಿಟ್ ಇದೆ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಹೊಸದ್ದು ನಿಮ್ಮಲ್ಲಿ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನೀವು ನಗೋದಕ್ಕೆ ಸಹಾಯ ಆಗುತ್ತದೆ. ಧನ್ಯವಾದಗಳು. ನಗ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.